ಹರೇ ಶ್ರೀನಿವಾಸ. ಶ್ರೀ ಶ್ರೀ ಅನಂತ ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ. ಶ್ರೀ ಹರಿಕಥಾಮೃತ ಸಾರದಲ್ಲಿ 16ನೇ ಸಂಧಿ ದತ್ತ ಸ್ವಾತಂತ್ರ್ಯ ಸಂಧಿ. ಪಾರಾಯಣ ಫಲ ಅಧಿಕಾರ ಪ್ರಾಪ್ತಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪಣಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಾರುಣಿಕ ಹರಿ ತನ್ನೊಳಿಪ್ಪ ಅಪಾರ ಸ್ವಾತಂತ್ರ್ಯ ಗುಣದಿ 400 ತೆಗೆದು ಸಪಾದ 6 ಒಂದಧಿಕ 60 ನಾರಿಕಿತ್ತ ದ್ವಿಷೋಡಸಾಧಿಕ 100 ಪಾದತ್ರಿಯವ ತನ್ನ ಶರೀರದೊಳಗೆ ಈ ಪರಿ ವಿಭಾಗವ ಮಾಡಿ ತ್ರಿಪದಾಹ್ವ ಸತ್ಯಲೋಕಾಧಿಪನೊಳಗೆ 52 ಪವಮಾನನೋಳು 40 ಮೇಲ್ 8 ಶಿವನೊಳು ಇಟ್ಟ 20 ಚಿತ್ತ ಇಂದ್ರನೋಳ್ 5 ದಶ ತತ್ವಾಭಿಮಾನಿಗಳೆನಿಪ ಸುರರೊಳು 10 ಈರೈದು ಅಖಿಲ ಜೀವರೊಳ್ ಇಟ್ಟ ನಿರವಧ್ಯ ಕಲಿ ಮೊದಲು ಕೊಂಡು ಅಖಿಲ ದಾನವರೊಳಗೆ 45 ಈ ಪರಿ ತಿಳಿದು ಉಪಾಸನೆ ಮಾಡು ಮರೆಯದಲೆ ಪರಮ ಭಕುತಿಯಲಿ ಇಲಿಯೊಳಗೆ ಸಂಚರಿಸು ಲಕ್ಷ್ಮೀ ನಿಲಯನ ಆಳಾಳು ಎಂದು ಸರ್ವ ಸ್ಥಳಗಳಲ್ಲಿ ಸಂತೈಸುತ್ತಿಪ್ಪನು ಗೆಳೆಯನಂದದಲ್ಲಿ ಅವನಿಪ ಸ್ವಾಮಿತ್ವ ಧರ್ಮವ ಸ್ವಸ ಅಮಾದ್ಯರಿಗಿತ್ತು ತಾಮತ್ತವರ ಮುಖದಲ್ಲಿ ರಾಜ್ಯ ಕಾರ್ಯವ ಮಾಡಿಸುವ ತೆರದಿ ಕವಿಬಿರೀಡಿತ ತನ್ನ ಕಲೆಗಳ ದಿವಿಜ ಮಾನವ ದಾನವರೊಳು ಇಟ್ಟು ಅವಿರತ ಗುಣತ್ರಯಜ ಕರ್ಮವ ಮಾಡಿಸುವ ಪುಣ್ಯ ಪಾಪಗಳ ಈ ತೆರದಿ ಕಾರುಣ್ಯ ಸಾಗರ ದೇವ ದಾನವ ಮಾನವರೊಳಗೆ ಇಟ್ಟು ಫಲ ವ್ಯತ್ಯಾಸವನ್ನೇ ಮಾಡಿ ಬಣ್ಣಪಡಿಸುವ ಭಕ್ತಿಹೀನರ ಸನ್ನುತ ಸುಕರ್ಮ ಫಲಗಳ ತೆಗೆದು ಪ್ರಪನ್ನರಿಗೆ ಕೊಟ್ಟು ಅವರ ಸುಖಪಡಿಸುವನು ಸುಬುಜಾಹ್ವ ಮಾಣುಕ್ಯವ ಕೊಂಡು ಅಂಗಡಿಯಳು ಅಜ್ವಾನ ಕೊಟ್ಟು ಆ ಪುರುಷನ ಸಮಾಧಾನ ಮಾಡುವ ತೆರದಿ ದೈತ್ಯರು ನಿತ್ಯದಲ್ಲಿ ಮಾಲ್ಪ ದಾನ ಯಜ್ಞಾದಿಗಳ ಫಲ ಯಜಮಾನ ತಾನು ಅಪಹರಿಸಿ ಅಸಮೀಚೀನ ಸುಖಗಳ ಕೊಟ್ಟು ಅಸುರರ ಮತ್ತರನು ಮಾಲ್ಪ ಏನಲಾಂಜನನ ಅಮಲ ಕಿರಣ ಕ್ರಮೇಣ ವೃತ್ತಿಯ 5 ಲೋಕರ ಕಾಣ ಕೊಡುತಿಹ ಕತ್ತಲೆಯ ಭಂಗಿಸುವ ತೆರದಂತೆ ವೈನದೇಯ ಅಂಸಕನ ಮೂರ್ತಿ ಧ್ಯಾನವುಳ್ಳ ಮಹಾತ್ಮರಿಗೆ ಸುಜ್ಞಾನ ಭಕ್ತ್ಯಾದಿಗಳು ವರ್ತಿಸಿ ಸುಖವ ಕೊಡುತಿಹದು ಜನಪ ನರಿಗೆಯ ಚೋರ ಪೊಳಲೋಳು ದನವ ಕಿತ್ತು ಒಯ್ದು ಈಯಳು ಅವನ ಅವಗುಣಗಳ ಎನಿಸದೆ ಪೊರೆವ ಕೊಡದಿರೆ ಶಿಕ್ಷಿಸುವ ತೆರದಿ ಅನುಚಿತ ಉಚಿತ ಕರ್ಮ ಕೃಷ್ಣಾರ್ಪಣವೆನಲು ಕೈಕೊಂಡು ತನ್ನ ಅರಮನೆಯೊಳಿಟ್ಟು ಆನಂದಪಡಿಸುವ ಮಾಧವ ಆನದರ ಅಣ್ಣಾದ ಅಣ್ಣ ನಾಮಕ ಮುನ್ನೆ ಪೇಳ್ದ ಪ್ರಕಾರ ಜೀವರೋಳ್ ಅಣ್ಣರೂಪ ಪ್ರವೇಶಗೈದು ಅವರವರ ವ್ಯಾಪಾರ ಬಣ್ಣ ಪಡದಲೆ ಮಾಡಿಸಿ ಧನ್ಯರು ಇವರು ಅಹುದು ಎಂದೆನಿಸಿ ತ್ರೈಗುಣ ವರ್ಜಿತ ಆಹ್ವಯನಾಗಿ ಕರೆಸುವನು ಸಲಿಲ ಬಿಂದು ಪಯೋಬ್ದಿಯೊಳು ಬೀಳಲು ವಿಕಾರವನು ಐದಬಲ್ಲದೆ ಜಲವು ತತ್ರೂಪವನೇ ಐದುವದೆಲ್ಲ ಕಾಲದಲ್ಲಿ ಕಲಿಮಹಾಪಹನ ಅರ್ಚಿಸುವ ಸತ್ಕುಲ ಜನರ ಕುಕರ್ಮಗಳು ಕಲುಷ ಕರ್ಮಗಳಾಗಿ ಪುರುಷಾರ್ಥಗಳ ಕೊಡುತಿಹದು ಮೊಕದೊಳಗೆ ಮೊಕವಿಟ್ಟು ಮುದ್ದಿಸಿ ಮಗುವಿನಂ ಬಿಗಿದಪ್ಪಿ ಸ್ನೇಹದಿ ತೆಗೆದು ತನ್ನ ಸ್ತನಗಳ ಉಣಿಸುವ ಜನನಿ ಅಂತದಲ್ಲಿ ಅಗಣಿಕಾತ್ಮನು ತನ್ನ ಪಾದಾಬ್ಜಗಳ ತೇನಿಪ ಭಕ್ತ ಜನರಿಗೆ ಪ್ರಕಟಕನು ತಾನಾಗಿ ಸೌಖ್ಯವ ನೀವ ಸರ್ವತ್ರ ತೋಟಕನು ಭೂಮಿಯೊಳು ಬೀಜವನ್ನು ನಾಡಬೇಕೆನುತ ಹಿತದಲ್ಲಿ ಮೋಡೆಯಿನ್ ನೀರೆತ್ತಿ ಸಸಿಗಳ ಸಂತೈಸುವಂತೆ ಪಾಡುಪಡದಲೆ ಜಗದಿ ಜೀವರ ಕೋಡಗಾಸ್ರ್ಯನು ಸೃಜಿಸಿ ಯೋಗ್ಯತೆ ಕೂಡದಲೆ ಸಲಹುತಿಪ್ಪನು ಸರ್ವಕಾಲದಲ್ಲಿ ಭೂಮಿಯೊಳು ಜಲವಿರೆ ತೃಷಾರ್ತನು ತಾ ಮರೆತು ಮೊಕವೆತ್ತಿ ಎನ್ನಿಸೆ ವ್ಯೋಮಮಂಡಲದೊಳಗೆ ಕಾಣದೆ ಮಿಡುಕುವಂದದಲ್ಲಿ ಶ್ರೀ ಮನೋರಮ ಸರ್ವಾಂತರ್ಯಾಮಿ ಆಗಿರೆ ತಿಳಿಯದೆ ಆನುದಿನ ಭ್ರಾಮಕರು ಭಜಿಸುವರು ಭಕುತಿಯಲಿ ಅನ್ಯ ದೇವತೆಯ ಮುಖ್ಯ ಫಲ ವೈಕುಂಠ ಮುಖ್ಯ ಫಲ ಮಹರಾದಿ ಲೋಕ ಅಮುಖ್ಯ ಫಲ ವೈಷಯಿಕವು ಎಂದರಿತು ಅತಿಭಕುತಿಯಿಂದ ರಕ್ಕಸಾರಿಯ ಭಜಿಸುತ್ತಲಿ ನಿರ್ದುಃಖನಾಗಿ ನಿರಂತರದಿ ಮೊರೆಬೊಕ್ಕವರ ಬಿಡ ಭಕ್ತವತ್ಸಲ ಭಾರತೀಶ ಪಿತ ವ್ಯಾಧಿಯಿನ್ ಪೀಡಿತ ಶಿಶುವಿಗೆ ಕುಡೋದಕವ ನೆರೆದು ಅದಕ್ಕೆ ಔಷಧ ತೆದು ಕುಡಿಸುವ ತಾಯಿಯೋಪಾದೆಯಲಿ ಸರ್ವಜ್ಞ ಬಾದರಾಯಣ ಭಕ್ತ ಜನಕ್ಕೆ ಪ್ರಸಾದರೂಪನಾಗಿ ಭಾಗವತಾದಿಯಲಿ ಪೇಳಿದನು ಧರ್ಮಾರ್ಥಗಳೇ ಫಲವೆಂದು ದೂರದಲ್ಲಿಹ ಪರ್ವತ ಗಣಾಕಾರ ತೋರ್ಪುದು ನೋಲ್ಪ ಜನರಿಗೆ ಸಾರೆ ಕೈಯಲು ಸರ್ಪವ್ಯಾಘ್ರಗಳಿಂದ ಬೈವಿಹುದು ಘೋರತರ ಸಂಸಾರ ಸೌಖ್ಯ ಆಸಾರತರ ಎಂದರಿತು ನಿತ್ಯ ರಮಾರಮಣನ ಆರಾಧಿಸುವರು ಅದರಿಂದ ಬಲ್ಲರು ಕೆಸರ ಕಡಗಳ ಮಾಡಿ ಬೇಸಿಗೆ ಬಿಸಿಲೊಳು ಇಟ್ಟು ಒಣಗಿಸಿದರೆ ಅದು ಘನರಸವ ತುಂಬಲುಹುದೆ ಸರ್ವ ಸ್ವತಂತ್ರ ತಾನೆಂಬ ಪಶುಪನರನೇನು ಮಾಲ್ಪ ಅಸನ ದಾನ
ಸ್ನಾನ ಕರ್ಮಗಳು ಒಸರಿಪೋಪವು ಬರಿದೆ ದೇಹಾಯಾಸವನೆ ಕೊಟ್ಟು. 2 ದೀಕ್ಷೆಗಳಿಹವು ಬಾಹ್ಯ ಅಂತರವು ಎನಿಪ ನಾಮದಲ್ಲಿ ಪುದರಿಂದರಿತು. ದೀಕ್ಷಿತನಾಗು ದೀರ್ಘದ್ವೇಷಗಳ ಬಿಟ್ಟು ಹರಿಯೇ ಸರ್ವೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಜನ್ಮಾದ್ಯ ಅರವಿದೂರ ಸುಖಾತ್ಮ ಸರ್ವಗ ಎಂದು ಸ್ಮರಿಸುತ್ತಿರು. ಹೇಯ ವಸ್ತುಗಳಲ್ಲಿ ಉಪಾದೇಯ ವಸ್ತುಗಳಿಲ್ಲ. ನ್ಯಾಯಾನ್ಯಾಯ ಧರ್ಮಗಳಲ್ಲಿ ದ್ವೇಷ ಆಸೂಯೆ ಮೊದಲಿಲ್ಲ. ತಾಯಿ ತಂದೆಗಳಲ್ಲಿ ಕಮಲದಲಾಯದಾಕ್ಷ ಎನ್ನಲು ಈಸುವ ಕಾಯಿ ಅಂದದಿ ಮುಣುಗಕೂಡದೆ ಭವಾಪ್ತಿ ದಾಟಿಸುವ. ಮಂದನಾದರೂ ಸರಿಯೇ ಗೋಪಿಚಂದನ ಶ್ರೀ ಮುದ್ರಿಗಳ ನಲವಿಂದ ಧರಿಸುತ್ತ ಶ್ರೀ ತುಳಸಿ ಪದ್ಮಾಕ್ಷ ಸರಗಳನ್ನು ಗಂಧರದ ಮಧ್ಯದಲ್ಲಿ ಧರಿಸಿ ಮುಕುಂದ ಶ್ರೀಭೂ ರಮಣ ತ್ರಿಜಗತ್ವಂದ್ಯ ಸರ್ವಸ್ವಾಮಿ ಮಮಕುಲ ದೈವ ಎನೆ ಪೊರೆವ. ಪ್ರಾಯತನ ಮದದಿಂದ ಜನರಿಗೆ ನಾಯಕ ಪ್ರಭು ಎಂಬಿ ಪೂರ್ವದಿ ತಾಯಿ ಹೊಟ್ಟೆಯೋಳಿರಲು ಪ್ರಭು ಎಂದು ಯಾಕೆ ಕರೆಯಲಿಲ್ಲ. ಕಾಯ ನಿನ್ನನು ಬಿಟ್ಟು ಹೋಗಲು ರಾಯ ನೀನೆಂಬುವ ಪ್ರಭುತ್ವ ಪಲಾಯನವನೈದಿತು ಸಮೀಪವಿತ್ತರ ಅದು ತೋರು. ವಾಸುದೇವ ಏಕಪ್ರಕಾರದಲ್ಲಿ ಈಶನೆನಿಸುವ ಬ್ರಹ್ಮ ರುದ್ರ ಶಶೀಶ ಮೊದಲಾದ ಅಮರರೆಲ್ಲರೂ ದಾಸರೆನಿಸುವರು. ಈ ಸುಮಾರ್ಗವ ಬಿಟ್ಟು ಸೋಹಂ ಉಪಾಸನೆಯ ಕೈವ ನರ ದೇಹಜ ದೈಸಿಕ ಕ್ಲೇಶಗಳು ಬರಲು ಅವನು ಯಾಕ ಬಿಡಿಸಿಕೊಳ್ಳ. ಆ ಪರಬ್ರಹ್ಮನಲ್ಲಿ ತ್ರಿಜಗತ್ ವ್ಯಾಪಕತ್ವ ನಿಯಾಮಕತ್ವ ಸ್ಥಾಪಕತ್ವ ವಸತ್ವ ಈ ಸತ್ವಾದಿ ಗುಣಗಳಿಗೆ ಲೋಪವಿಲ್ಲ. ಏಕಪ್ರಕಾರ ಸ್ವರೂಪವ ಎನಿಪುವು ಸರ್ವಕಾಲದಲ್ಲಿ ಪೋಪುವಲ್ಲವು ಜೀವರಿಗೆ ತಾ ಸತ್ವತೋಪಾದಿ. ನಿತ್ಯ ನೂತನ ನಿರ್ವಿಕಾರ ಸುಹೃತ್ತಮ ಪ್ರಣವಸ್ಥ ವರ್ಣೋಬದ್ಧಿ ಕಾರಣ ವಾಕ್ಮನೋಮಯ ಸಾಮಗಾನರತ ದತ್ತ ಕಪಿಲ ಹಯಾಸ್ಯ ರೂಪದಿ ಭೃತಕ್ ಜೀವರೋಳಿತ್ತು ಪ್ರವರ್ತಿಸುವನು ಅವರವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ. ಶ್ರುತಿಗಳು ಆತನ ಮಾತು ವಿಮಲ ಸ್ಮೃತಿಗಳು ಆತನ ಶಿಕ್ಷೆ ಜೀವ ಪ್ರದತಿ ಪ್ರಕೃತಿಗಳೆರಡು ಪ್ರತಿಮೆಗಳು ಎನಿಸಿಕೊಳ್ಳುತ್ತಿಹವು. ಇದರ ಕರ್ಮಗಳೆಲ್ಲ ಲಕ್ಷ್ಮೀಪತಿಗೆ ಪೂಜೆಗಳೆಂದು ಸ್ಮರಿಸುತ್ತಾ ಚತುರ್ವಿಧ ಪುರುಷಾರ್ಥಗಳ ಬೇಡದಿರು ಸ್ವಪ್ನದಳು. ಭೂತಲಾಧಿಪನು ಆಜ್ಞಾ ತಾರಕ ದೂತರಿಗೆ ಸೇವಾನುಸಾರದಿ ವೇದವನ ಕೊಟ್ಟು ಅವರ ಸಂತೋಷಿಸುವ ತೆರನಂತೆ ಮಾತರಿಸುವ ಪ್ರಿಯನು ಪರಮ ಪ್ರೀತಿ ಪೂರ್ವಕ ಸದ್ಗುಣಗಳ ಗಾಯಕರ ಸಂತೋಷಪಡಿಸುವ ಇಹಪರಂಗಳಲ್ಲಿ. ದೀಪದಿವದಲ್ಲಿ ಕಂಡರಾದಡೆ ಲೋಪಗೈಸುವರು ಆ ಕ್ಷಣ ಹರಿ ಸಮೀಪದಲ್ಲಿರೆ ನಂದನಾಮ ಸುನಂದ ಎನಿಸುವವು. ಔಪಚಾರಿಕವೆಲ್ಲ ಸುಜನರ ಪಾಪಕರ್ಮವು ಪುಣ್ಯವೆನಿಪದು ಪಾಪಿಗಳ ಸತ್ಪುಣ್ಯ ಕರ್ಮಗಳು ಪಾಪವೆನಿಸುವವು. ಧನವ ಸಂಪಾದಿಸುವ ಪ್ರತ್ರಾವಣಿಕರಂದದಿ ಕೋವಿದರ ಮಾಣೆ ಮನೆಗಳಲ್ಲಿ ಸಂಚರಿಸು ಶಾಸ್ತ್ರಸ್ವರನ ಗೋಸುಕದಿ. ಮನನಗೈದು ಉಪದೇಶಿಸುತ್ತಾ ದುರ್ಜನರ ಕೂಡಾಡದಿರು ಸ್ವಪ್ನದಿ. ಪ್ರಣದ ಕಾಮದ ಕೊಡುವ ಸೌಖ್ಯಂಗಳ ಇಹಪರಂಗಳಲ್ಲಿ. ಕಾರಕ ಕ್ರಿಯ ದ್ರವ್ಯ ವಿಭ್ರಮ 3 ವಿಧ ಜೀವರಿಗೆ ಬಹು ಸಂಸಾರಗಿವು ಕಾರಣವೆನಿಸುವುದು ಎಲ್ಲ ಕಾಲದಲ್ಲಿ. ದೂರ ಕೂಡಿಸಿ ಪ್ರಾಮಕತ್ರಯ ಮಾರಿ ಕೊಳಗಾಗದಲ್ಲಿ ಸರ್ವಾಧಾರಕನ ಚಿಂತಿಸುತ್ತಲಿರು ಸರ್ವತ್ರ ಮರೆಯದಲೆ. ಕರಣ ಕರ್ಮವ ಮಾಡಿದರೆ ವಿಸ್ಮರಣೆ ಕಾಲದಿ ಮಾತುಗಳಿಗೂ ಉತ್ತರವ ಕೊಡದಲೆ ಸುಮ್ಮನಿಪ್ಪನು ಜಾಗರಾವಸ್ಥೆ ಕರುಣಿಸಲು ವ್ಯಾಪಾರ ಮಾಡುವ ಬರಲು. ನಾಲ್ಕಾವಸ್ಥೆಗಳು ಪರಿಹರಿಸಿಕೊಳ್ಳನು ಯಾತಕ್ಕೆ ಸ್ವತಂತ್ರನು ತಾನೇ ಎಂಬುವನು. ಯುಕ್ತಿ ಮಾತುಗಳೆಲ್ಲ ಶ್ರುತಿ ಸ್ಮೃತಿಯುಕ್ತ ಮಾತುಗಳು ಇವು ವಿಚಾರಿಸೆ ಮುಕ್ತಿಗಿವು ಸೋಬಾನೆ ಎನಿಪುವು ಪ್ರತಿಪದವು. ಭಕ್ತಿಪೂರ್ವಕ ಪಡಿಸುವವರಿಗೆ ವ್ಯಕ್ತಿ ಕೊಡುವ ಸ್ವರೂಪ ಸುಖ ಪ್ರವಿಕ್ತರಣೆ ಮಾಡುವನು ಭವಭಯದಿಂದ ಬಹುರೂಪ. ಶ್ರೀನಿವಾಸನ ಸುಗುಣ ಮಣಿಗಳ ಪ್ರಾಣಮತ ವೈಯುಜ್ಞಾಖ್ಯ ಸೂತ್ರದಿ ಪೋಣಿಸಿದ ಮಾಲಿಕೆಯ ವಾಗ್ಮಯ ನಮಸ್ಕ ಅರ್ಪಿಸಿದೆ. ಜ್ಞಾನಿಗಳ ಹೃದ್ ವಿಷಯಬಹುದು ಅಜ್ಞಾನಿಗಳಿಗೆ ಅಸಹ್ಯ ತೋರ್ಪುದು. ಮಾಣಿಕವ ಮರ್ಕಟನು ಕೈಯೊಳು ಕೊಟ್ಟ ತೆರನಂತೆ. ಈ ವಿತಿ ಈರವಿ ಶ್ರೀ ವಿತಿ ಈರವಿಪ್ಪ ಅಹಿಪ್ಪ ಈಶ ಶಶಿವರ ಆತ್ಮಭವ ಅರ್ಘ ಶಶಿ ದಿಗ್ದೇವ ಋಷಿ ಗಂಧರ್ವ ಕಿನ್ನರ ಚಿತ್ತ ಸಾಧ್ಯಗಣ ಸೇವಿತ ಪಾದಾಂಬೋಜ ತತ್ಪಾದ
ವಲಾಂಬಿಗಳಾದ ಬಕುತರ ಕಾವ ಕರುಣಾಸಾಂದ್ರ ಲಕ್ಷ್ಮೀ ಹೃತ್ಕುಮುದ ಚಂದ್ರ ಆಧರಿಸಿ ಕದಾಕ್ಷ ಪಾಶಭೇದದಿಂದಲೇ ಕರೆಯಲು ಅದನ್ನು ನಿಷೇಧಗೈದು ಅವಲೋಕಿಸದೆ ಬಿಡುವರೆ ವಿವೇಕಿಗಳು. ಮಾಧವನ ಗುಣಪೇಳ್ವ ಪ್ರಾಕೃತವಾತೆರೆಯು ಸರಿ ಕೇಳಿ ಪರಮಾಹ್ಲಾದ ಪಡೆದಿಬ್ಬರೇ ಬಲ್ಲಗೋವಿದರು. ಭಾಸ್ಕರನ ಮಂಡಲವ ಕಂಡು ನಮಸ್ಕರಿಸಿ ಮೋದಿಸದೆ ದ್ವೇಷದಿ ತಸ್ಕರನು ನಿಂದಿಸಲು ಕುಂದಹುದೇ ದಿವಾಕರಗೆ. ಸಂಸ್ಕೃತ ಇದಲ್ಲಂದು ಗುಹಕ ತಿರಸ್ಕರಿಸಲು ಏನಹುದು ಭಕ್ತಿ ಪುರಸ್ಕರದಿ ಕೇಳ್ವರಿಗೆ ಒಲಿವನು ಪುಷ್ಕರಾಕ್ಷ ಸದಾ. ಪತಿತನ ಕಪಾಲದೊಳ್ ಭಾಗೀರಥಿಯ ಜಲವಿರೆ ಪೇಯವೆನಿಪುದೇ ಇತರ ಕವಿ ನಿರ್ಮಿತ ಗುಹಾವ್ಯ ಅಶ್ರಾವ್ಯ ಪುದರಿಂದ ಕೃತಿಪತಿ ಕಥಾ ಅನ್ವಿತ ನೆನಿಪ ಪ್ರಾಕೃತವೇ ತಾ ಸಂಸ್ಕೃತ ಎನಿಸಿ ಸದ್ಗತಿಯ ನೀವದು ಭಕ್ತಿಪೂರ್ವಕ ಕೇಳಿ ಪೇಳ್ವರಿಗೆ. ವೇದಶಾಸ್ತ್ರ ಸಯುಕ್ತಿ ಗ್ರಂಥಗಳ ಓದಿ ಕೇಳ್ದವನಲ್ಲ ಸಂತತ ಸಾಧುಗಳ ಸಹವಾಸ ಸಲ್ಲಾಪಗಳು ಮೊದಲಿಲ್ಲ. ಮೋದತೀರ್ಥರ ಆರ್ಯರ ಮದಾನುಕರಾದವರ ಕರುಣದಲ್ಲಿ ಪೇಳ್ದ ರಮಾಧವ ಜಗನ್ನಾಥ ವಿಠಲ ತಿಳಿಸಿದರೊಳಗೆ ಪೇಳ್ದೆ. ಹರೇ ಶ್ರೀನಿವಾಸ. ಶ್ರೀ ಶ್ರೀ ಅನಂತ ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ.